ಏಲಿಯನನ್ನು ಕುರಿತು ನಾವು ಧ್ಯಾನ ಮಾಡ್ತಾ ಬಂದೆವು. ಮಹಾಪ್ರವಾದಿ, ಕರ್ತನು ಆತನಿಗೆ ವಿಶೇಷವಾದಂತ ಆ ಒಂದು ಸಾಮರ್ಥ್ಯವನ್ನು, ಶಕ್ತಿಯನ್ನು ಅನುಗ್ರಹಿಸಿ ನಡೆಸಿದ್ದು. ಅಷ್ಟು ಮಾತ್ರವಲ್ಲ, ಆ ಮಹಾನ್ ಪ್ರವಾದಿಯ ಅಸಹಾಯಕತೆಯನ್ನು ನೋಡಿ ಕರ್ತನು ಆತನ ಸುತ್ತಲೂ ಕೂಡ ಒಂದು ರಕ್ಷಣಾ ಕವಚವನ್ನು, ರಕ್ಷಣಾ ಚಕ್ರವನ್ನು ಹಾಕಿ ಆತನನ್ನು ಸಂಧಿಸುವ ಪ್ರಯತ್ನ ಮಾಡಿ ಕೊನೆಗೆ ಆತನಿಗೆ ಒಂದು ಆಜ್ಞೆಯನ್ನು ಕೊಡ್ತಾ, ನೀನು ಎಲೀಷನನ್ನು ಅಭಿಷೇಕಿಸು ಎಂಬುದಾಗಿ ಸೆಕೆಂಡ್ ಲೈನ್ ಲೀಡರ್ಶಿಪ್ಗೆ ತಯಾರು ಮಾಡಿದ. ಕರ್ತನಲ್ಲಿ ಪ್ರಿಯರೇ, ಯಾರನ್ನು ದೇವರು ಆತುಕೊಳ್ತಾನೋ, ಯಾರನ್ನು ದೇವರು ತನ್ನ ದರ್ಶನವನ್ನು ಕೊಟ್ಟು ನಡೆಸ್ತಾನೋ, ಅವರ ಮೂಲಕ ದೇವರು ತನ್ನ ಕಾರ್ಯವನ್ನು ಸಂಪೂರ್ಣಗೊಳಿಸಿಕೊಳ್ಳುತ್ತಾರೆ. ಇದು ದೇವರ ಅನಾದಿ ಕಾಲದ ಸಂಕಲ್ಪ. ಹಳೆ ಒಡಂಬಡಿಕೆಯಿಂದ ಹಿಡಿದು ಹೊಸ ಒಡಂಬಡಿಕೆಯವರೆಗೂ ಕೂಡ ದೇವರು ತನ್ನ ಭಕ್ತರನ್ನು, ತಾನು ಆದುಕೊಂಡವರನ್ನು ಎಂದಿಗೂ ಕೈ ಬಿಡದೆ ತಾನು ನಡೆಸುವಂತ ದೇವರಾಗಿದ್ದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನ ದರ್ಶನವನ್ನು ಪಡೆದು, ಆತನ ದರ್ಶನದ ಮಹತ್ವವನ್ನು ತಿಳಿದು ಈ ಲೋಕದಲ್ಲಿ ನಾವು ಜೀವಿಸುವಾಗ ಆತನಿಗೆ ಮೆಚ್ಚುಗೆ ಆಗುವವರಾಗಿ ಜೀವಿಸ್ತೇವೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ವೇರ್ ದೆರ್ ಇಸ್ ನೋ ವಿಷನ್ there is confusion, where there is no vision there is division. ಒಂದು ದರ್ಶನ ದೇವರು ಆರಿಸಿಕೊಂಡದ್ದು, ದೇವರು ಆರಿಸಿಕೊಂಡದ್ದು, ದೇವರೊಡನೆ ಒಂದು ಒಡನಾಟ, ಒಂದು ಬಾಂಧವ್ಯ, ಒಂದು ಸಂಬಂಧ ಇರುವ ವ್ಯಕ್ತಿಯನ್ನು ಯಾರು ಕೂಡ ಕದಲಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿರ್ತಕ್ಕಂಥ ನಗ್ನ ಸತ್ಯವೇದದಲ್ಲಿ ಹಲವಾರು ಕಡೆ ನಮಗೆ ಸೂಚಿಸಲ್ಪಟ್ಟಿರುವುದರಿಂದ 2025ನೇ ಇಸ್ವಿಯಲ್ಲಿ ನಮ್ಮೆಲ್ಲರಿಗೂ ದೇವರ ಒಂದು ಉದ್ದೇಶವೇನು, ದರ್ಶನ ಎಂಬುದಾಗಿ ಹೇಳುವಾಗ ಏನೋ ಬೆಳಕು ಬಂದು ದೇವರು ಕಾಣಿಸಿಕೊಳ್ಳುವಂಥದ್ದು ಅಂತ ಅಲ್ಲ ಪ್ರಿಯರೇ. ದೇವರ ಒಂದು ಉದ್ದೇಶ ನಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ದೇವರ ಉದ್ದೇಶ ನೆರವೇರಬೇಕು. ನನ್ನ ಉದ್ದೇಶ ದೇವ್ರು ನೆರವೇರಿಸ್ಲಿಲ್ಲ ಅಂತಲ್ಲ, ನನ್ನ ಉದ್ದೇಶ ದೇವ್ರು ನೆರವೇರಿಸದೇ ಇದ್ರು ಕೂಡ ನಮ್ಮ ದೇವರು ಆತನೇ. ಹಿ ಈಸ್ ಅವರ್ ಲಾರ್ಡ್ ಅಂಡ್ ಅವರ್ ಗಾಡ್. ಆತನನ್ನು ನಂಬುತ್ತೇವೆ, ಯಾಕಂದ್ರೆ ಆತನು ನಮ್ಮನ್ನು ಆರಿಸಿಕೊಂಡಿರುವಂತಹ ದೇವರು. ಹಾಗಾಗಿ ಈ ದಿನ ನಮ್ಮ ಸತ್ಯವೇದದ ಸಂಗತಿಗಳನ್ನು ಕೆಲವು ಧ್ಯಾನಿಸ್ಲಿಕ್ಕಾಗುವಂತೆ ನಾವು ವಾಕ್ಯಕ್ಕೆ ಹೋಗೋಣ. ಜಗತ್ತಿನಲ್ಲಿ ಇರುವ ಜನರಿಗೆ ದೇವರ ಸಂಕಲ್ಪಗಳು ಅರ್ಥ ಆಗೋದಿಲ್ಲ. ಅವರಿಗಿರುವ ಸೀಮಿತ ವಾಕ್ಯದ ಜ್ಞಾನದ ಜೊತೆಯಲ್ಲಿ ಜನರನ್ನು ಅಳಿಯುವಂತ ಒಂದು ಅಪ್ರಾಮಾಣಿಕ ಪ್ರಯತ್ನವನ್ನ, ಅರ್ಧಂಬರ್ಧ ಪ್ರಯತ್ನವನ್ನು ಮಾಡುತ್ತಾ ಒಂದು ವೇಳೆ ಅವರ ವಿಷಯದಲ್ಲಿ ಆತುರಪಟ್ಟು ಮಾತನಾಡುವವರು ಇರ್ತಾರೆ. ನಮಗೆ ಜಗತ್ತಿನಲ್ಲಿ 3 ರೀತಿಯ ಜನರನ್ನು ಕಾಣ್ತೇವೆ. ಒಬ್ಬರು ನಮ್ಮನ್ನು ಯಾವಾಗ್ಲೂ ವಿಮರ್ಶಿಸುವವರು, ತಪ್ಪು ಹುಡುಕುವವರು, ಏನಾದ್ರೂ ದೋಷ ತೋರಿಸೋಣ ಎಂಬುದಾಗಿ ಪ್ರಯತ್ನ ಪಡುವವರು. ನಿಜಕ್ಕೂ ನಮಗೆ ಅವರಿಂದ ಬಹಳ ಒಳ್ಳೇದಾಗುತ್ತೆ. ಅಂತವ್ರಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ಬೇಕು. ಯಾಕಂದ್ರೆ ಅವರ ಪ್ರಯತ್ನಗಳು, ಅವರ ಸಾಧನೆಗಳು, ಅವರು ಮಾಡುವಂತ ಕ್ರಿಯೆಗಳಿಗೆ ದೇವರು ತಾನೇ ಕಳಿಸಿರುವ ಏಜೆಂಟ್ರುಗಳವರು. ಹಾಗಾಗಿ ನಾವು ಅವರಿಂದ, ಆ ವಿಮರ್ಶಕರಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಎರಡನೇದಾಗಿ, ನಾವು ಮಾಡುವ ಕಾರ್ಯಗಳನ್ನ ಪ್ರಶಂಸಿಸುವವರು ಇರ್ತಾರೆ, ಹುರಿತುಂಬಿಸುವವರು ಇರ್ತಾರೆ, ಪ್ರೋತ್ಸಾಹಿಸುವವರು ಇರ್ತಾರೆ. ದೇವನಾಮಕ್ಕೆ ಸ್ತೋತ್ರ. ಅವರಿಂದ ಒಂದಷ್ಟು ನಾವು ಶಕ್ತಿ ಸಾಮರ್ಥ್ಯವನ್ನು ಹೊಂದುತ್ತೇವೆ. ಇಬ್ಬರಿಂದಲೂ ಕೂಡ ನಮಗೆ ಶಕ್ತಿ ಸಾಮರ್ಥ್ಯ ಹೊಂದುತ್ತೇವೆ. ಆದ್ರೆ 3ನೇ ವ್ಯಕ್ತಿ ಇರ್ತಾರೆ, ಅವರು ಸುಮ್ಮನೆ ಇರ್ತಾರೆ, ಏನೂ ಹೇಳಲ್ಲ. ಅಂದ್ರೆ ಸಂಪೂರ್ಣ ಮೌನ ಅಥವಾ ನ್ಯೂಟ್ರಲ್. ಹಾಗಾಗಿ ಇವರಿಂದ ನಮಗೇನು ಉಪಯೋಗ ಆಗೋದಿಲ್ಲ. ಏನೇ ಆಗಲಿ, ದೇವರ ವಾಕ್ಯದನ್ನ ನಾವು ಅನುದಿನ ಧ್ಯಾನಿಸುತ್ತಾ ದೇವರ ಉದ್ದೇಶ ಈ ದಿನ ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಏನಿದೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ತಾ ಮುಂದಕ್ಕೆ
ಸಾಗುವಂತ ಹಾಂಗಿನವರಾಗಿರ್ತೇವೆ ಪ್ರಿಯರೇ. ಸತ್ಯವೇದದಿಂದ ದೇವರ ಆತ್ಮನ ಮೂಲಕ ನಮಗೆ ಕೆಲವೊಮ್ಮೆ ಎಚ್ಚರಿಕೆಗಳು ಬರ್ತವೆ, ಸ್ವೀಕರಿಸಬೇಕು. ತಿರಸ್ಕರಿಸುವ ಹಕ್ಕು ನಮಗಿಲ್ಲ. ದೇವರ ವಾಕ್ಯದಿಂದ ನಮಗೆ ಕೆಲವೊಮ್ಮೆ ಆದರಣೆ ಬರ್ತದೆ, ಅದನ್ನು ಸ್ವೀಕರಿಸಬೇಕು. ಅದನ್ನು ಬೇಡವೆನ್ನುವುದು ನಮಗೆ ಸಂಬಂಧಪಟ್ಟದಲ್ಲ. ದೇವರ ವಾಕ್ಯದಿಂದ ನಮಗೆ ಕೆಲವೊಮ್ಮೆ ವಾಗ್ದಾನಗಳು ಬರ್ತವೆ, ಅವುಗಳನ್ನು ಸ್ವತಂತ್ರಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ದೇವರ ವಾಕ್ಯದಿಂದ ನಮಗೆ ಒಂದೊಂದು ಸಾರಿ ಶಕ್ತಿ, ಬಲ ತುಂಬುವಂಥದ್ದಾಗಿರ್ತದೆ, ಪ್ರೇರಣೆ ನೀಡುವಂಥದ್ದಾಗಿರ್ತದೆ, ನಿರ್ಣಯಗಳನ್ನ ನೀಡುವಂಥದ್ದಾಗಿರ್ತದೆ. ಈ ಎಲ್ಲವೂ ಕೂಡ ವಾಕ್ಯದ ಬೆಳಕಿನಲ್ಲಿನೇ ನಾವು ಗಮನಿಸಿಕೊಂಡು ಮುಂದಕ್ಕೆ ಸಾಗುವಂತವರಾಗಿರ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ದಿನಮಾನಗಳಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ನಮ್ಮ ಒಡನಾಟ ಹೇಗಿದೆ? ಕ್ರಿಸ್ಟಿಯಾನಿಟಿ ಇಸ್ ನಾಟ್ ಎ ರಿಲಿಜಿಯನ್, ಬಟ್ ಇಟ್ ಈಸ್ ಎ ರಿಲೇಟಿವಿಟಿ. ಕ್ರೈಸ್ತವ್ಯ ಎಂಬುದಾಗಿ ಹೇಳುವಾಗ ಅದು ಒಂದು ಧರ್ಮವಲ್ಲ, ಅದು ಒಂದು ಸಂಬಂಧ, ದೇವರೊಂದಿಗೆ ಇರುವಂತಹ ಒಂದು ಸಂಬಂಧ ಆಗಿದೆ. ಆ ಸಂಬಂಧದ ಪ್ರಾರಂಭ ಪ್ರತಿಯೊಬ್ಬ ವಿಶ್ವಾಸಿ ಜೀವಿತದಲ್ಲಿಯೂ ಕೂಡ ಬಹಳ ಪ್ರಮುಖವಾದಂತ ಒಂದು ಸಂಗತಿ ಆಗಿರ್ತದೆ. ಅದರಿಂದ ಸತ್ಯವೇದದಲ್ಲಿ ಇಬ್ಬರು ಹಳೆ ಒಡಂಬಡಿಕೆಯ ಭಕ್ತರುಗಳನ್ನು, ಒಬ್ಬರು ಹೊಸ ಒಡಂಬಡಿಕೆಯ ಭಕ್ತರುಗಳನ್ನ ನಾನು ದೃಷ್ಟಾಂತವಾಗಿ ತೆಗೆದುಕೊಂಡು ಅವರಿಗೆ ದೇವರ ಉದ್ದೇಶವು ಹೇಗೆ ಪ್ರಕಟವಾಯಿತು, ಹೇಗೆ ಅವರು ದೇವರ ಉದ್ದೇಶವನ್ನು ನೆರವೇರಿಸಿದರು, ದೇವರಿಗೆ ಮೆಚ್ಚುಗೆಯಾಗಿದ್ದರು, ಹಾಗಾದ್ರೆ ಅದು ನಮಗೆ ಒಂದು ಸವಾಲಲ್ಲವೇ? We have to come back to the scriptures. ವಾಕ್ಯಕ್ಕೆ ನಾವು ಹಿಂತಿರುಗಿ ಬರಬೇಕು. ಕಟ್ಟುಪಾಡುಗಳು, ಮಾನವ ನಿರ್ಮಿತ ಕ್ರಮಗಳು, ಇವುಗಳನ್ನೇ ದೈವೋಪದೇಶಗಳೆಂದು ಬೋಧಿಸುವರಿದ್ದಾರೆ. ಮಾರ್ಕ್ ಸುವಾರ್ತೆ 7:7 ದೇವರು ಅದರಲ್ಲಿ ಸಂತೋಷ ಪಡುವವರಲ್ಲ. ತಾನು ಯಾರನ್ನು ಏನಕ್ಕೆ ಆರಿಸಿಕೊಂಡನೋ ಒಂದು ಅನುಭವವನ್ನು ಕೊಟ್ಟು ಒಂದು ಆತ್ಮೀಯ ಹಂತಕ್ಕೆ ತೆಗೆದುಕೊಂಡು ಹೋಗಿ ಅವರನ್ನು ನಿಲ್ಲಿಸಿದಾಗ ಅವರ ದರ್ಶನ ಎರಡು ಕಡೆ ಇರುತ್ತೆ. ಯಾವ ವ್ಯಕ್ತಿಯ ಜೀವನದಲ್ಲಿ ಈ ಎರಡು ಕಡೆಯ ದರ್ಶನವಿರ್ತದೋ ಆ ವ್ಯಕ್ತಿ ದೇವರಿಂದ ನಡೆಸಲ್ಪಡ್ತಾನೆ. ಯೆಶಾಯ ಗ್ರಂಥ 6:1-8 ದಯಮಾಡಿ ಯಾರಾದ್ರೂ ವಾಕ್ಯ ತೆಗೆದಿದ್ರೆ ಓದಿ ಸಹಾಯ ಮಾಡಿ. ಯೆಶಾಯ ಗ್ರಂಥ 6:1-8. ಅರಸನಾದ ಉಜ್ಜೀಯನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆ ಉಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದೆನಲ್ಲ. ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು, ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಾಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಆರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗುಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಆಗ ಯಾವನನ್ನು ಕಳುಹಿಸಲಿ? ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ, ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಅದಕ್ಕೆ ಆತನು, ಸಾಕು ಸಿಸ್ಟರ್, ಥ್ಯಾಂಕ್ ಯು. ಈ ಎಲ್ಲಾ ಓದಿರೋ ವಾಕ್ಯ ಭಾಗದಲ್ಲಿ 3 ಮುಖ್ಯವಾದ ವಿಷಯಗಳನ್ನು ನಾವು ಧ್ಯಾನಿಸ್ಕೊಳ್ತೇವೆ. ಮೊದಲನೇದಾಗಿ
ಉಜ್ಜಿಯನ ಕಾಲವಾದ ನಂತರ ಸಿಂಹಾಸನವು ಖಾಲಿಯಾಯಿತು ಎಂಬುದಾಗಿರ್ತಕ್ಕಂಥ ಚಿಂತೆಯಲ್ಲಿ ಪ್ರವಾದಿ ಇರುವಾಗ ಉನ್ನತೋನ್ನತ ಸಿಂಹಾಸನದ ದರ್ಶನ ಆತನಿಗಾಯಿತು. ಇಟ್ ವಾಸ್ ದ ನೀಡೆಡ್ ಟೈಮ್, ಇಟ್ ವಾಸ್ ದ ರೈಟ್ ಟೈಮ್. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಆ ಸಮಯದಕ್ಕಿಂತ ಹಿಂದೆ ಆಗಲಿ ಮುಂದೆ ಆಗಲಿ ಏನೋ ನಡೆಯುವುದಿಲ್ಲ. ಅಟ್ ಅನ್ ಅಪ್ರೋಪ್ರಿಯೇಟ್ ಟೈಮ್ ಪ್ರವಾದಿಯಾದ ಯೆಹೋವನಿಗೆ ಉನ್ನತೋನ್ನತ ಸಿಂಹಾಸನ ಆಸೀನನಾಗಿರುವಂತಹ ಮಹಾನ್ ದೇವರ ದರ್ಶನವಾಯಿತು. ಪ್ರಿಯರೇ, ಹ್ಯಾಸ್ ಗಾಟ್ ದ ವಿಷನ್. ಆಗ ಪ್ರವಾದಿಯ ಮನಸ್ಸಿನಲ್ಲಿ, ಪ್ರವಾದಿಯ ಹೃದಯದಲ್ಲಿ ಬಂದಂತ ಒಂದು ಯೋಚನೆ ಏನೆಂಬುದಾಗಿ ಹೇಳುವಾಗ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ಹೊಲಸು ತುಟಿಯವರ ಸಂಗಡ ನಾನು ವಾಸ ಮಾಡಿದವನು. ಆ ಒಂದು ಹೈಯರ್ ದ ವಿಷನ್, ದ ಡೀಪರ್ ದ ಥಾಟ್ಸ್ ಆಫ್ ದ ಹಾರ್ಟ್. ಎಷ್ಟು ಎತ್ತರಕ್ಕೆ ದೈವಿಕ ದರ್ಶನ ಒಬ್ಬ ವ್ಯಕ್ತಿ ಹೊಂದುತ್ತಾನೋ ಅಷ್ಟು ಆಳಕ್ಕೆ ಅವನು ತನ್ನ ಹೃದಯದೊಳಗೆ ಇಣಿಕಿ ನೋಡಿಕೊಳ್ಳುತ್ತಾನೆ. ಯೆಶಾಯನ ಒಂದು ಕಾಲಘಟ್ಟದಲ್ಲಿ ಆಕಾಶವೇ ಆಲಿಸು, ಭೂಮಂಡಲವೇ ಕೇಳು, ಆ ಮಾತುಗಳನ್ನು ನಾವಲ್ಲಿ ನೋಡುವಾಗ ಯೆಶಾಯ ಗ್ರಂಥ 1ನೇ ಅಧ್ಯಾಯದಲ್ಲಿ ಪಾಪಿಷ್ಟಿ ಜನವೇ, ದ್ರೋಹವನ್ನು ಹೆತ್ತಂತವರೇ, ಈ ಎಲ್ಲ ಅಡ್ಜೆಕ್ಟಿವ್ಸ್, ಈ ಎಲ್ಲ ಪದಗಳನ್ನು ಪ್ರಯೋಗಿಸಿದಂತ ಇಂಥ ಪ್ರವಾದಿ ಆ ದೈವಿಕ ಮಹತ್ ದರ್ಶನ ಹೊಂದಿದಾಗ ತನ್ನ ತುಟಿಗಳು, ಹೊಲಸು ತುಟಿಗಳು, ಆತನು ವಾಸ ಮಾಡ್ತಿರುವವರು ಅಂಥವರೇ ಎಂಬುದಾಗಿ ಆತನ ಆಲೋಚನೆ ಮಾಡ್ಕೊಳ್ತಾ, ಆತನ ಒಂದು ದೃಷ್ಟಿ, ಆ ಮಹತ್ವಾದ ದರ್ಶನ ಉಜ್ಜಿಯನ ಕಾಲವಾದ ನಂತರ ಏನು ಸಿಂಹಾಸನವು ಖಾಲಿಯಾಗಿತ್ತು, ಆಗ ಉನ್ನತೋನ್ನತ ಸಿಂಹಾಸನಾಧೀಶನಾದ ಯೆಹೋವನ ನಾನಿದ್ದೇನೆಂಬುದಾಗಿ ಆ ಪ್ರವಾದಿಯನ್ನು ದರ್ಶನ ಕೊಟ್ಟು, ಕನ್ನಡ ಬೈಬಲ್ ಅಲ್ಲಿ ಬಹಳ ಚೆನ್ನಾಗಿದೆ ಯೆಶಾಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು. ಪ್ರಿಯ ಯೌವನ ಸಹೋದರ ಸಹೋದರಿ, ನಿನ್ನನ್ನು ನನ್ನನ್ನು ನೇಮಿಸುವಾಗ, ನಿನ್ನನ್ನು ನನ್ನನ್ನು ದೇವರು ಆರಿಸಿಕೊಳ್ಳುವಾಗ ಆತನು ಸಜ್ಜುಗೊಳಿಸ್ತಾನೆ, ಆತನು ಸಿದ್ಧ ಮಾಡ್ತಾನೆ. ಆತನ ಬಳಕೆಗೆ ಬರುವ ಪಾತ್ರೆಯಂತೆ ಆತನು ನಮ್ಮನ್ನ ತಯಾರು ಮಾಡ್ತಾ ಇರ್ತಾನೆ. ಪ್ರಾಯಶಃ ಅದು ಒಬ್ಬರಿಗೆ ಒಂದೋ ರೀತಿ ಇರಬಹುದು, ಆದರೆ ನಾವೆಲ್ಲರೂ ಕೂಡ ವಾಕ್ಯಕ್ಕೆ ಒಳಪಟ್ಟು, ದೇವರ ನಡೆಸುವಿಕೆಗೆ ಒಳಪಟ್ಟು, ಸಾಧ್ಯವಾದಷ್ಟು ಈ ಲೋಕಯಾತ್ರೆಯಲ್ಲಿ ಆತನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು, ಆತನ ದೃಷ್ಟಿಗೆ ಸರಿಬೀಳುವಂತದ್ದನ್ನು ಮಾಡುವಂತವರಾಗಿರಬೇಕು. ಎರಡನೇ ಸಂಗತಿ ನಾವು ನೋಡುವಾಗ, ಆತನು ಒಂದು ಪ್ರಶ್ನೆಗೆ ಪ್ರತ್ಯುತ್ತರವನ್ನು ಕೊಡ್ತಾನೆ. ಆತನು ಪಶ್ಚಾತ್ತಾಪ ಪಡ್ತಾನೆ, ಅಯ್ಯೋ ನಾನು ಹೊಲಸು ತುಟಿಯವನೆಂಬುದಾಗಿ. ಆಗ ಪ್ರವಾದಿಯ ಒಂದು ಮಾತಿಗೆ ಪ್ರತ್ಯುತ್ತರ ಬಂದ ನಂತರ ಯಾರು ಹೋಗುವರೆಂಬುದಾಗಿ ಹೇಳುವಾಗ, ನಾನು ಹೋಗುತ್ತೇನೆ. ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಹೋಗುವುದಕ್ಕೆ ಆತ ಹಿಂಜರಿಲಿಲ್ಲ. ಆತನ ಸೇವೆಗಾಗಿ, ಆತನ ಪಕ್ಷದಲ್ಲಿ ನಿಲ್ಲಕ್ಕಾಗಿ ಯೆಶಾಯನು ನಿಂತನು. ಪ್ರಿಯರೇ, ಗಾಡ್ ವಾಂಟ್ಸ್ such type of people who can stand for Christ. ಕರ್ತನಾದ ಯೇಸು ಕ್ರಿಸ್ತನ ಇದೇ ಮಾತನ್ನು ಹೇಳ್ತಾನೆ. ಬಹುಜನ ಸಮೂಹವನ್ನು ನೋಡಿ ಆತನು, ಅವರೆಲ್ಲರೂ ಕೂಡ ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರೆ. ಕುರುಬನಿಲ್ಲದ ಕುರಿಗಳ ಕಡೆಗೆ ದೇವರು ನಡೆಸುವಾಗ, ಕರ್ತನಲ್ಲಿ ಪ್ರಿಯರೇ, ಅದು ಎಲ್ಲಿಗಾದರೂ ಸಹ ಹೋಗಬೇಕು. ಫಿಲಿಪ್ಪನು ಆ ಕನ್ಸುಕಿಯನ್ನ ಭೇಟಿ ಮಾಡೋದಕ್ಕೆ ಆ ರಥದ ಸಮೇತವಾಗಿ ಆತ್ಮರಥನ ತೆಗೆದುಕೊಂಡು ಹೋಗ್ತಿದ್ದನು. ಒಂದೇ ಸ್ಥಳದಲ್ಲಿದ್ದು ನಿಂತ ನೀರಾಗಿ ಕೊಳೆತು ಹೋಗೋದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿಲ್ಲ.
ಆತನ ಸಂಕಲ್ಪ, ಆತನ ಚಿತ್ತಕ್ಕೋಸ್ಕರವಾಗಿ ಆತನ ತೆಗೆದುಕೊಂಡು ಹೋಗಿ ನಿಲ್ಲಿಸುವನಾಗಿರ್ತಾನೆ. ಮೂಲೆಗಳ ಕಣಿವೆ ನಡುವೆ ಹೆಜ್ಕೇಲನ್ನು ನಿಲ್ಲಿಸಿದಾಗ, ಹೆಜ್ಕೇಲನೇ ನೀನು ಅವ್ರ ಸಂಗಡ ಮಾತನಾಡು. ಕರ್ತನಲ್ಲಿ ಪ್ರಿಯರೇ, ನಿರ್ಜೀವ ಮೂಳೆಗಳು ಟಕ 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 ಎಂದು ಎದ್ದು ಮಹಾ ಸೈನ್ಯವಾಯಿತು. ಎವ್ರಿ ಬಿಲೀವರ್ ಈಸ್ ಎ ಪವರ್ಫುಲ್ ವೆಪನ್ ಇನ್ ದ ಸೈಟ್ ಆಫ್ ಲಾರ್ಡ್. ನಿಗೋ ನಾನಿದ್ದೇನೆ, ನಾನು ಹೋಗ್ತೇನೆ ಎಂಬುದಾಗಿರುವಂತ ಸಿದ್ಧ ಮನಸ್ಸು ಆ ಪ್ರವಾದಿಯ ಮನಸ್ಸಾಗಿತ್ತು. ಇದು ಒಂದು ಅಂಶವನ್ನ ತಮ್ಮ ದೃಷ್ಟಿಗೆ ನಾನು ತಗೊಂಡು ಬರ್ತಾ ಇದ್ದೇನೆ. ನೋಟ್ ಡೌನ್ ದಿಸ್ ಪಾಯಿಂಟ್. ದೇವರು ಕಳಿಸುವ ಸ್ಥಳಕ್ಕೆ, ದೇವರು ನಡೆಸುವ ಸ್ಥಳಕ್ಕೆ, ದೇವರು ಇಚ್ಛಿಸುವ ಸ್ಥಳಕ್ಕೆ ಕರ್ತನು ನಮ್ಮನ್ನು ಸಾಗಿಸುವಾಗ ಅದು ಅವರಿಗೆ ಮಾತ್ರನೇ ಆ ನಡೆಸುವಿಕೆಯ ಪ್ರಾಮುಖ್ಯತೆ ಗೊತ್ತಾಗ್ತದೆ. ಎರಡನೇ ಅಂಶಕ್ಕೆ ನಾನು ಹೋಗ್ತೇನೆ. ಯೆಶಾಯನನ್ನ ಆರಿಸಿಕೊಂಡ ಹಾಗೆ ಯೆರೆಮೀಯನನ್ನ ದೇವರು ಆರಿಸಿಕೊಂಡಿರಲಿಲ್ಲ. ಯೆರೆಮೀಯನ ವಿಷಯದಲ್ಲಿ ನಾವು ನೋಡುವಾಗ, ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ದಯಮಾಡಿ 5ನೇ ವಚನದಿಂದ 18ನೇ ವಚನ ತನಕ ಓದಿ ಸಿಸ್ಟರ್. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಬಿನ್ನವಿಸಿದೆನು. ಆಗ ಯೆಹೋವನು ನನಗೆ, ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ. ನಾನು ಆಜ್ಞಾಪಿಸಿದ್ದನ್ನೆಲ್ಲ ನುಡಿಯಲೇ ನುಡಿಯುವಿ. ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಮುಂದುವರಿಸಿ ಸಿಸ್ಟರ್. ಆಗ ಯೆಹೋವನ ಹಲೋ ಓದಿ ಸಿಸ್ಟರ್ 18ನೇ ವಚನ ತನಕ. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಕಿತ್ತು ಹಾಕುವುದು, ಕೆಡವುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು. ಇದಲ್ಲದೆ ಯೆಹೋವನು, ಯೆರೆಮೀಯನೇ, ಏನು ನೋಡುತ್ತೀ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು, ಚಚ್ಚರ ಮರದ ರೆಂಬೆಯನ್ನು ನೋಡುತ್ತೇನೆ ಅಂದೆನು. ಆಗ ಯೆಹೋವನು ನನಗೆ, ಸರಿಯಾಗಿ ನೋಡಿದ್ದಿ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದನು. ಇನ್ನೊಂದು ಸಲ ಯೆಹೋವನು, ಏನು ನೋಡುತ್ತೀ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು, ಉರಿಸುತ್ತಿರುವ ಬೆಂಕಿಯಿಂದುಕ್ಕುವ ಹಂಡೆಯನ್ನು ನೋಡುತ್ತೇನೆ. ಅದರ ಬಾಯಿ ಬಡಗಲಿಂದ ಇತ್ತ ಬಾಗಿಕೊಂಡಿದೆ ಅಂದೆನು. ಆಗ ಯೆಹೋವನು ನನಗೆ ಹೀಗೆ ಹೇಳಿದನು, ಈ ದೇಶದ ನಿವಾಸಿಗಳೆಲ್ಲರ ಮೇಲೆ ಬಡಗಲಿನಿಂದ ಕೇಡು ಉಕ್ಕಿ ಬರುವುದು. ಇಗೋ, ನಾನು ಬಡಗಣ ರಾಜ್ಯಗಳ ಜನಾಂಗಗಳನ್ನೆಲ್ಲ ಕರೆಯುವೆನು. ಅವರು ಬಂದು ಯೆರೂಸಲೇಮಿನ ಊರು ಬಾಗಿಲುಗಳ ಎದುರಿನಲ್ಲಿಯೂ ಅದರ ಎಲ್ಲಾ ಪೌಳಿ ಗೋಡೆಗಳ ಸುತ್ತಲೂ ಯಹೂದದ ಸಕಲ ಪಟ್ಟಣಗಳ ಮುಂದೆಯೂ ತಮ್ಮ ತಮ್ಮ ನ್ಯಾಯಾಸನಗಳನ್ನು ಹಾಕಿಕೊಳ್ಳುವರು. ನನ್ನ ಜನರು ನನ್ನನ್ನು ಬಿಟ್ಟದ್ದು, ಅನ್ಯ ದೇವತೆಗಳಿಗೆ ಹೋಮ ಮಾಡಿದ್ದು, ತಮ್ಮ ಕೈಯಿಂದ ನಿರ್ಮಿಸಿದ್ದಕ್ಕೆ ಅಡ್ಡ ಬಿದ್ದದ್ದು, ಈ ಅಧರ್ಮಕ್ಕೆಲ್ಲ ನಾನು ಅವರಿಗೆ ವಿಧಿಸಿರುವ ನ್ಯಾಯ ದಂಡನೆಗಳನ್ನು ತಿಳಿಸುವೆನು. ಹೀಗಿರಲು ನೀನು ಎದ್ದು ನಡುಕಟ್ಟಿಕೊಂಡು ನಾನು ಆಜ್ಞಾಪಿಸುವುದನ್ನೆಲ್ಲ ಅವರಿಗೆ ಹೇಳು. ನೀನು ಅವರಿಗೆ ಕಂಗೆಡಬೇಡ. ಕಂಗೆಟ್ಟರೆ ನಾನೂ ನಿನ್ನನ್ನು ಅವರ ಮುಂದೆ ಕಂಗಡಿಸುವೆನು. ಇಗೋ, ನಾನು ಈ ಹೊತ್ತು ನಿನ್ನನ್ನು ಯಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು, ಅಂತೂ ದೇಶದವರೆಲ್ಲರನ್ನು ಎದುರಿಸತಕ್ಕ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಿ ಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು. ಈ ಕಾನ್ವರ್ಸೇಷನ್ ಸಾರಾಂಶ ಯೆಹೋವ ದೇವರು ಮತ್ತು ಪ್ರವಾದಿಯಾದ ಯೆರೆಮೀಯನ ದರ್ಶನದ ಮಹತ್ವವನ್ನು ನಾವು ನೋಡುವಾಗ,
ನಾವಿಲ್ಲಿ ಒಂದು 4 ಸಂಗತಿಗಳನ್ನು ನೋಡ್ತೇವೆ. ಒಂದು, ಯೆಹೋವ ದೇವರು ಯೆರೆಮೀಯನ ಕಣ್ಣುದೃಷ್ಟಿಯನ್ನು ನೋಡಿದರು. ಇದು ಕಣ್ಣುದೃಷ್ಟಿ ಎಂಬುದಾಗಿ ಹೇಳುವಾಗ ಆತ್ಮಿಕ ದೃಷ್ಟಿ, ಮನೋನೇತ್ರಗಳಿಂದ, ದೈವಿಕ ದೃಷ್ಟಿಕೋನದಿಂದ ಸ್ಥಿತಿಗತಿಗಳನ್ನ, ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿಕೊಂಡು ನೋಡುವಂತ ಒಂದು ಆತ್ಮಿಕ ಜ್ಞಾನ ಇರುವಂತ ದೃಷ್ಟಿ ಪ್ರಿಯರೇ. ಯಾವಾಗ ಯೆರೆಮೀಯನು ದೈವಿಕ ದೃಷ್ಟಿಕೋನದಿಂದ ತಾನು ದೃಷ್ಟಿಸಿದನೋ ಆಗ ದೇವರ ಒಂದು ಮಹಾ ದರ್ಶನದ ಒಂದು ಭಾಗ್ಯ ಏನೆಂಬುದು ಅದು ನಿಷ್ಕರ್ಷ ಆಗ್ತಾ ಇತ್ತು. ಗಾಡ್ ವಾಂಟೆಡ್ ಟು ನಾಮಿನೇಟ್ ದ ಪ್ರಾಫೆಟ್, ಆ ಪ್ರವಾದಿಯನ್ನ ತನ್ನ ಸಂಕಲ್ಪಕ್ಕನುಸಾರವಾಗಿ ಆತನನ್ನ ಸಜ್ಜುಗೊಳಿಸುವಂತ ಒಂದು ಭಾಗ ನಾವಲ್ಲಿ ಕಾಣ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಅಲ್ಲಿನ ಜನರು, ಅವರ ಒಂದು ಹೊರಟು ಸ್ವಭಾವ, ನಾವಿನ್ನು ಮುಂದಕ್ಕೆ ಹೋದ್ರೆ ಅನೇಕ ಸಂಗತಿಗಳನ್ನು ನೋಡ್ತೇವೆ. ನಿನ್ನ ಸಹೋದರನನ್ನು ನಂಬಬೇಡ, ಪ್ರತಿಯೊಬ್ಬನು ಇನ್ನೊಬ್ಬನ ಮನೆಯನ್ನ ಹಾಳು ಮಾಡುವನು ಎಂಬುದಾಗಿರ್ತಕ್ಕಂಥ ಮಾನವ ಸಂಬಂಧಗಳು ಹದಗೆಟ್ಟು ಹೋಗಿರ್ತಕ್ಕಂತಹ ಆ ಕಾಲಘಟ್ಟದಲ್ಲಿ ಯೆರೆಮೀಯನನ್ನ ದೇವರು ಪ್ರತಿಷ್ಠೆ ಪಡಿಸಿದ್ದು ಪ್ರಿಯರೇ. ಅದಕ್ಕೋಸ್ಕರವಾಗಿ ದೇವರು ಆ ಪ್ರವಾದಿಯನ್ನು ಆತ ಹೇಳಿದ್ದು, ಆ ಪ್ರವಾದಿಗೆ ಹೇಳಿದ್ದು ಆ ಜನರ ವಿಷಯದ ಬಗ್ಗೆ ಒಂದು ತಿಳುವಳಿಕೆಯನ್ನು, ಒಂದು ಪರಿಜ್ಞಾನವನ್ನು ತುಂಬಿದರು. ಮತ್ತು ಹಿ ಎಂಪವರ್ಡ್ ದ ಪ್ರಾಫಿಟ್, ಅಧಿಪತಿಗಳ ಮುಂದೆಯೂ ಮತ್ತು ಸಾಧಾರಣ ಜನರ ಮುಂದೆಯೂ, ಯೆಹೂದದ ಅರಸರ ಮುಂದೆಯೂ, ದೇಶದವರೆಲ್ಲರ ಎದುರಿನಲ್ಲಿ ನೀನು ಕೋಟ ಕೊತ್ತಲುಗಳ ಪಟ್ಟಣವನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಯು ಆರ್ ಗೋಯಿಂಗ್ ಟು ಬಿ ಎ ಪಿಲ್ಲರ್, ಒಂದು ಸ್ತಂಭವನ್ನಾಗಿ ನಾನು ನಿನ್ನಲ್ಲಿ ನೇಮಿಸ್ತೇನೆ. ಕೋಟಿ ಕೊತ್ತಲುಗಳಿರುವಂತ ಪಟ್ಟಣಕ್ಕೆ ನಾನು ನಿನ್ನನ್ನು ಕಳಿಸ್ತಿದ್ದೇನೆ. ಯೆರೆಮೀಯನು ಪ್ರಿಯರೇ ಬಾಲಕನಾಗಿದ್ದೇನೆ, ತಿಳುವಳಿಕೆಯಲ್ಲಿ ಎಂಬುದಾಗಿ ಹೇಳಿದಂತವನು. ದೇವರ ಮಾತಿನ ಇನ್ನೊಂದು ವರ್ಷನಿತ್ತಲ್ಲ, ನೀನು ಹೋಗದಿದ್ದರೆ, ನೀನು ಸಾರದಿದ್ದರೆ ನಿನ್ನನ್ನು ಕಂಗೆಡಿಸ್ತೇನೆ. ಪ್ರಿಯರೇ, ದೇವರ ಚಿತ್ತ ನೆರವೇರಿಸಿರುವಂತ ವ್ಯಕ್ತಿಗಳ ಜೀವನದಲ್ಲಿರುವಂತ ಪ್ರಸನ್ನತೆ, ಆ ಸಮಾಧಾನ, ಆ ಸಂತೋಷನೇ ಬೇರೆ. ನಮ್ಮ ಆಶೆ ಈಡೇರಿದೆ ಅನ್ನೋದಕ್ಕಿಂತ ದೇವರ ಚಿತ್ತ ನಾವು ಈಡೇರಿಸಿದ್ವಿ ಅಂದಾಗ ನಮಗೆ ಸಿಗುವ ಆತ್ಮೀಯ ಆನಂದವೇ ಬೇರೆ. ಕರ್ತನ ಒಡನಾಟದ, ಕರ್ತನ ಸಂಸರ್ಗದಲ್ಲಿ ನಾವಿರುವಂತ ಆತ್ಮಿಕ ಉತ್ತುಂಗ ಸ್ಥಿತಿಗೆ ನಾವು ಹೋಗ್ಬೇಕು. ಈ ಇಬ್ಬರು ಪ್ರವಾದಿಗಳು ಸುತ್ತಲೂ ಮುತ್ತಲು ಇರುವವರ ಇದನ್ನೆಲ್ಲವನ್ನ ಗಮನಿಸ್ತಿಲ್ಲ. ಅವ್ರಿಗಿರುವುದು ಊರ್ಧ್ವ ದೃಷ್ಟಿ. ಕೊಲಸ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿರುವಂತೆ ಮೇಲಿರುವಗಳನ್ನೇ ನಾವು ಹುಡುಕುವಂತರಾಗಿರ್ಬೇಕು. ಇಹಲೋಕದ ಸಂಗತಿಗಳನ್ನು, ಇಹಲೋಕದ ವಿಚಾರಗಳನ್ನು, ಅವುಗಳನ್ನ ಅಲ್ಲ, ಮೇಲಿರುವಗಳನ್ನು ಹುಡುಕಿದಂತ ಅವರು ಭಕ್ತರು ಪ್ರಿಯರೇ. ಆ ದೃಷ್ಟಿಕೋನ ಮೇಲೆ ಇರುವಂತಹ ಮತ್ತು ಆ ದರ್ಶನದ ಮಹತ್ವ ಆ ವ್ಯಕ್ತಿಗೆ ಸಿಕ್ಕಿದಾಗ ಆತನು ಆ ದೇವರ ದರ್ಶನಕ್ಕನುಸಾರವಾಗಿ ಹೋಗಬಲ್ಲನು. ರೋಮಾಪುರ 14ನೇ ಅಧ್ಯಾಯ 4-5 ವಚನಗಳನ್ನು ನೋಡಿರಿ. ದೇವರು ತಾನು ಆರಿಸಿಕೊಂಡವರ ಪರ ಎಷ್ಟು ಮಹತ್ತರವಾದಂತಹ ಒಂದು ಭದ್ರತೆಯನ್ನು ಕೊಡ್ತಾರೆ ಎಂಬುದು ದಯಮಾಡಿ ನೋಡಿ. ರೋಮಾಪುರ 14ನೇ ಅಧ್ಯಾಯ 4-5 ವಚನ. ಮತ್ತೊಬ್ಬನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಅವನು ನಿರ್ದೋಷಿಯಾಗಿ ನಿಂತರೂ ದೋಷಿಯಾಗಿ ಬಿದ್ದರು ಅದು ಅವನ ಯಜಮಾನನಿಗೆ ಸೇರಿದ್ದು. ಅವನು ನಿರ್ದೋಷಿಯಾಗಿ ನಿಲ್ಲಿಸಲ್ಪಡುವನು. ಅವನನ್ನು ನಿಲ್ಲಿಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಒಬ್ಬನು ಒಂದು ದಿನಕ್ಕಿಂತ ಮತ್ತೊಂದು ದಿನವನ್ನು ವಿಶೇಷವೆಂದೆಣಿಸುತ್ತಾನೆ, ಮತ್ತೊಬ್ಬನು ಎಲ್ಲಾ ದಿವಸ. ಸಾಕು, ಥ್ಯಾಂಕ್ ಯು. ಒಬ್ಬ ಸೇವಕನನ್ನ ನಿರ್ದೋಷಿಯನ್ನಾಗಿಯೂ ನಿಲ್ಲಿಸಲು
ಸಾಮರ್ಥ್ಯ ಶಕ್ತಿಯುಳ್ಳಂತವನಾಗಿರುವ ದೇವರು. ಇವರು ಇಬ್ಬರು ಪ್ರವಾದಿಗಳ ವಿಷಯದಲ್ಲಿ ನಾವು ನೋಡುವಾಗ ಯೆರೆಮೀಯನನ್ನ ಎಷ್ಟಾಗಿ ಆ ಜನರು ಆ ಕಾಲಘಟ್ಟದಲ್ಲಿ ಸತಾಯಿಸಿದರು ಪ್ರಿಯರೇ. ಆದರೆ ದೇವರ ಮಹಾಕೃಪೆ ಆತನನ್ನು ನಡೆಸುತ್ತಾ ಇತ್ತು. ಮೂರನೇ ವ್ಯಕ್ತಿ ಎಂಬುದಾಗಿ ಹೇಳುವಾಗ ನನ್ನ ಸಮಯ ಮುಕ್ತಾಯ ಆಗ್ತಾ ಇದೆ. ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯದಲ್ಲಿ ಇರುವಂತ ಒಂದು ಸಂಕ್ಷಿಪ್ತ ಘಟನೆಯನ್ನ ನಾವು ನೆನಪು ಮಾಡಿಕೊಳ್ಳೋಣ. ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯ 27ನೇ ಅಧ್ಯಾಯ 21-22 ವಚನ. ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ ಪೌಲನು ಅವರ ಮಧ್ಯದಲ್ಲಿ ನಿಂತುಕೊಂಡು, ಎಲೈ ಜನರೇ, ನೀವು ಕ್ಷೇತ್ರದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತನ್ನು ಕೇಳಬೇಕಾಗಿತ್ತು. ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ಆಮೆನ್. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಅಪೊಸ್ತಲನಾದ ಪೌಲನು ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದಮಸ್ಕು ಮಾರ್ಗಕ್ಕೆ ಹೋಗುವಾಗ ದೈವ ದರ್ಶನ ಉಂಟಾಯಿತು. ಆಗ ಕರ್ತನಾದ ಯೇಸು ಕ್ರಿಸ್ತನು, ಸೌಲ ಸೌಲ, ನೀನೇಕೆ ನನ್ನನ್ನು ಹಿಂಸೆ ಪಡಿಸುತ್ತೆ? ದಟ್ ವಾಸ್ ದ ಕ್ವಶನ್. ಸೌಲನು ಹಿಂಸೆ ಪಡಿಸುತ್ತಿದ್ದದ್ದು ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆಗೆ ಬರುವಂತವರನ್ನ ಹಿಂಸಿಸುತ್ತಿರುವಾಗ, ಸ್ಟೆಫನನ್ನ ಕೊಂದು ಹಾಕುವಂತ ಪ್ರಯತ್ನ ಮಾಡುವಾಗ, ಪ್ರಿಯರೇ, ಆ ಹಿಂಸೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಹಿಂಸೆ ಆಗ್ತಿತ್ತು. ಒಬ್ಬ ಸಹೋದರನ ಮನಸ್ಸನ್ನು ನೋಯಿಸಿದರೆ ಅದು ಕರ್ತನಾದ ಯೇಸು ಕ್ರಿಸ್ತನಿಗೆ ನೋವಾಗುವಂಥದ್ದು. ಹಿಂಸೆ, ಒಬ್ಬರಿಗೆ ನಾವು ಮಾನಸಿಕ ಹಿಂಸೆ ಕೊಟ್ರೆ ಆ ಹಿಂಸೆ ದೇವರಿಗೆ ರಿಫ್ಲೆಕ್ಟ್ ಆಗುವಂಥದ್ದು. ನಾನು ಅದನ್ನ ಬಹಳ ಯೋಚನೆ ಮಾಡ್ತೇನೆ, ಮೆಡಿಟೇಟ್ ಮಾಡ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು, ನೀನ್ ಯಾಕೆ ಅವರನ್ನು ಹಿಂಸೆ ಪಡಿಸಿದೆ ಅನ್ಲಿಲ್ಲ. ಸೌಲ ಸೌಲ, ನನ್ನನ್ನು ಏಕೆ ಹಿಂಸೆ ಪಡಿಸ್ದೆ? ಸಚ್ ಗ್ರೇಟ್ ಗಾಡ್, ವೆನ್ ಹಿ ಸೆಂಡ್ಸ್, ತಾನು ಕಳಿಸಿದಾಗ, ತಾನು ಆರಿಸಿಕೊಂಡಾಗ, ತಾನು ನಡೆಸುವಾಗ ಅವರಿಗಾಗುವಂತ ನೋವು ಕರ್ತನಾದ ಯೇಸು ಕ್ರಿಸ್ತನು ತಾನು ಹಿಂಸೆ ಪಡುವನಾಗಿ ಹೇಳುವಾಗ, ಸೌಲನು ಬದಲಾಗಿ ಪೌಲನಾದಾಗ ಆತನು ವಿಧೇಯನಾಗಿ, ಆಕಾಶದಲ್ಲಿ ನನಗಾದ ದರ್ಶನೆಗೆ ನಾನು ಅವಿಧೇಯನಾಗುವುದಿಲ್ಲ ಎಂಬುದಾಗಿ ಹೇಳ್ತಾನೆ ಪೌಲನು. ಆತ ಹಡಗುನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ದೇವರ ದರ್ಶನ ಹೊಂದಿರುವ ವ್ಯಕ್ತಿಯ ಸ್ವಭಾವ ಏನು ಗೊತ್ತೇ? ಆ ಹಡಗಿನಲ್ಲಿರುವವರು ಬಹುದಿನ ಊಟ ಮಾಡ್ಲಿಲ್ಲಂತ ಅವರಿಗೆ ರೊಟ್ಟಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲರಿಗೂ ಊಟ ಕೊಡ್ತಾ, ನೀವು ಧೈರ್ಯವಾಗಿರಿ, ನಿಮ್ಮ ಪ್ರಾಣಗಳಿಗೂ ಏನೂ ಅಪಾಯ ಆಗುವುದಿಲ್ಲ. 23ನೇ ವಚನ ನೋಡುವುದಾದರೆ, ದೇವದೂತರು ನನಗೆ ಹೇಳಿದರು, ಒಬ್ಬರಿಗೂ ಕೂಡ ಪ್ರಾಣಹಾನಿ ಆಗುವುದಿಲ್ಲ. ಗಿವಿಂಗ್ ದ ರಿಅಶ್ಯೂರೆನ್ಸ್, ಧೈರ್ಯ ಪಡಿಸುವುದು, ಬಲಪಡಿಸುವುದು, ಅವ್ರಿಗೆ ಆಹಾರ ನೀಡುವುದು, ಕ್ರಿಸ್ತ ಯೇಸುನಿಗಿರುವಂತ ಮನಸ್ಸು ಹೊಂದಿರುವುದು. ಪ್ರಿಯರೇ, ಸೌಲನು ಹೇಗೆ ಪೌಲನಾಗಿ ಬದಲಾದನು, ಅಂತ ಪೌಲನನ್ನು ದೇವರು ತನ್ನ ಕಷ್ಟಗಳಲ್ಲಿ ಹಾದು ಹೋಗುವಾಗ ಆತನನ್ನು ಕೈ ಬಿಡಲಿಲ್ಲ. ದಟ್ ಈಸ್ ದ ಪವರ್ ಆಫ್ ದ ವಿಷನ್ ಆಫ್ ಗಾಡ್. ನಿಮ್ಮ ದರ್ಶನ ಏನಿದೆ ಯೋಚನೆ ಮಾಡಿಕೊಳ್ಳೋಣ. ಫರ್ಗೆಟ್ ಅಬೌಟ್ ವಾಟ್ ಪೀಪಲ್ ಟಾಕ್ ಅಂಡ್ ವಾಟ್ ಪೀಪಲ್ ಸೇ. ಯಾಕಂದ್ರೆ ಯೆರೆಮೀಯನು ಜನರ ಬಗ್ಗೆ ಬಹಳ ಬಹಳ ವಿಶೇಷವಾದ ಸೂಚನೆ ಕೊಡ್ತಾನೆ. ಮಾನವ ಮಾತ್ರಲ್ಲೇ ನಂಬಿಕೆ ಇಡೋನು ಶಾಪಗ್ರಸ್ತನು ಎಂಬುದ. ಎನಿ ಮ್ಯಾನ್ ಫರ್ಗೆಟ್ ವಾಟ್ ಗ್ರೇಟ್ ಮ್ಯಾನ್ he may be, what great position he may be, forget. ಆದರೆ ಯೆಹೋವನಲ್ಲಿ ತೊರೆದು ಬಿಡುವ ಮನಸ್ಸುಳ್ಳವನು ಶಾಪಗ್ರಸ್ತನು. ನರಜನ್ಮದವರಲ್ಲಿ ನಂಬಿಕೆ ಇಟ್ಟು ನರಜನ್ಮದವರ ಮಾತಿಗೆ ಮನ್ನಣೆ, ಆ ನರಜನ್ಮ, ಆ ನರ ಮನುಷ್ಯ, whoever may be. ಕರ್ತನಲ್ಲಿ ಪ್ರಿಯರೇ,
ನೆನಪು ಮಾಡಿಕೊಳ್ಳೋಣ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ನಮ್ಮ ಕರೆಯುವಿಕೆ, ನಮ್ಮ ದೇವರು ನಮ್ಮನ್ನು ಕರೆದಿರುವ ಉದ್ದೇಶ, ದೇವರ ಒಂದು ದರ್ಶನ, ಕರ್ತನ ಚಿತ್ತ ನಮ್ಮ ಜೀವಿತದಲ್ಲಿ 2025ನೇ ಇಸ್ವಿಯಲ್ಲಿ ಪರಿಪೂರ್ಣಗೊಳಿಸ್ಲಿಕ್ಕಾಗುವಂತೆ ನಮ್ಮನ್ನು ನಾವು ಕರ್ತನ ಕೈಗೆ ಒಪ್ಪಿಸಲ್ಪಟ್ಟು ಆತನ ಸಾಧನೆಗಳಾಗಿ ಬಳಕೆ ಆಗೋಣ. ಆತನ ರಾಜ್ಯವನ್ನು ಕಟ್ಟುವಂತರಾಗಿರೋಣ. ವೇರ್ ದೇರ್ ಈಸ್ ಎ ವಿಷನ್, ನೋ ಕನ್ಫ್ಯೂಷನ್. ಎಲ್ಲಿ ದೇವ ದರ್ಶನವಿರ್ತದೋ ಅಲ್ಲಿ ಗಲಿಬಿಲಿ ಇರುವುದಿಲ್ಲ. ವೇರ್ ದೇರ್ ಇಸ್ ಎ ವಿಷನ್, ದೇರ್ ಇಸ್ ನೋ ಡಿವಿಷನ್. ಎಲ್ಲಿ ದೇವರ ದರ್ಶನವಿರುತ್ತದೆ ಅಲ್ಲಿ ಈ ಭಾಗಗಳು ಇರುವುದಿಲ್ಲ. ಹಾಗಾಗಿ ನಾವು ದೈವಿಕ ಶಕ್ತಿಯಿಂದ, ದೈವಿಕ ಮನಸ್ಸಿನಿಂದ ಸತ್ಯವೇದವನ್ನು ಕೈಯಲ್ಲಿ ಹಿಡಿದು ಸುವಾರ್ತೆ ಸಾರುತ್ತಾ ಅನೇಕರನ್ನು ಬೆಂಕಿಯಿಂದ ಎಳೆದು ಆತನ ರಾಜ್ಯಕ್ಕೆ ಸೇರಿಸುವರ ಆಗುವಂತೆ ಪ್ರಯಾಸ ಪಡೋಣ. ಕರ್ತನು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಲಿ.